ನಾವು ಯಾರು ಅಂತ ಹೇಳಿದ್ರೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿಲ್ಲ ನಾವು. ನೀವು ಬಲವಂತ ಮಾಡಿದ್ರಿ ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ಹೇಳಿರಲಿಲ್ಲ, ಅದರಲ್ಲಿ ಏನು ಕೊಬ್ಬಿದೆಯೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಹೋದ್ರೂ ನಮಗೆ ಚಿಂತೆ ಇಲ್ಲ. ಧರ್ಮ ಅಷ್ಟು ಮುಖ್ಯ. ಕಚಡಗಳು ತಂದು ಏನು ಎಜುಕೇಟೆಡ್ ನೀವೆಲ್ಲ ಯೋಗ್ಯತೆಗೆ ನಿಮ್ಗಳಿಗೆ? ನಾವು ವ್ಯಾಕ್ಸಿನೇ ತಗೊಂಡಿಲ್ಲ. ಅಂಥವ್ರನ್ನ ಇವತ್ತು ಕೂತ್ಕೊಂಡು ಇಷ್ಟೊಂದು ವರ್ಷ ಆದಮೇಲೆ ಇವ್ರಿಗೆ ದೇಶಭಕ್ತಿ ಇದಾಗ್ಬಿಟ್ಟು ಇವತ್ತು ನೀವು ಇದನ್ನು ಹೇಳಲೇಬೇಕು ಅಂದರೆ ಅದಕ್ಕೆ ವಿರೋಧ ಇದೆ. ಆದರೆ ಇವಾಗ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಇದು ಬಲವಂತವಾಗಿ ನೀವು ಪರಿಹರಿಸಬಹುದಾದ ಸಮಸ್ಯೆನ ದಯವಿಟ್ಟು ವೀಕ್ಷಕರು ಹೇಳ್ಬೇಕಿದ್ದ ಯೋಚನೆ ಮಾಡಿ. ಇದು ಪರಿಹರಿಸಬಹುದಾದ ಸಮಸ್ಯೆನ ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದು ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೋವಿಡ್ ವ್ಯಾಕ್ಸಿನೇ ತಗೊಂಡಿಲ್ಲ, ಇನ್ನು ಒಂದೇ ಮಾತ್ರ ಹಾಡ್ಬಿಡ್ತೀವ ಅನ್ನುವಂಥದ್ದು ಪರಿಹರಿಸಬಹುದಾದ ಸಮಸ್ಯೆನ ಈ ದೇಶದಲ್ಲಿ? ನಮಗೆ ಪ್ರಾಣದ್ದು ಅಷ್ಟೊಂದು ಇದೇ ಇಲ್ಲ. ಧರ್ಮ ಮುಖ್ಯ, ಪ್ರಮುಖ ಧರ್ಮ. ಅದನ್ನ ಬಿಟ್ಟು ಇವಾಗ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತಾರೆ. ಇದರಲ್ಲಿ ನೀವು ಆರಾಧಿಸುವ ದೇವರ ಹೆಸರುಗಳಿವೆ, ದುರ್ಗೆ, ಲಕ್ಷ್ಮಿ, ಸರಸ್ವತಿ. ನೋಡಿ, ನಾವು ಬೆಳೆದಿರುವ ವಾತಾವರಣ ಯಾವ ಥರ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಎಕ್ಸಾಮ್ಗಳ ಹತ್ರ ಬಂದರೆ ಸರಸ್ವತಿ ಪೂಜೆ ಸ್ಕೂಲಲ್ಲಿ. ಹಾಗಂತ ನಾನು ಹೋಗಿ ಪೂಜೆ ಮಾಡಲೇಬೇಕು ಅಂತ ಇರಲಿಲ್ಲ. ನೀವು ಇವರೆಲ್ಲ ಪೂಜೆ ಮಾಡ್ತಿದ್ರು, ನಾನು ಕೈ ಕಟ್ಕೊಂಡು ನಿಂತ್ಕೋತಾ ಇದ್ದೆ. ಆ ಗೌರವ ನಮಗಿದೆ. ಇವಾಗ ಈ ಹಾಡು ಒಂದೇ ಮಾತ್ರ ಎಲ್ಲರೂ ಹಾಡ್ತಿರುವಾಗ ಎದ್ದು ನಿಲ್ಲೋದು ನಾವು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಗೌರವಿಸ್ತೀವಿ ಅದನ್ನ. ತಾವು ದಯವಿಟ್ಟು ಹಾಡಿ. ನೀವು ಹಾಡೋದು ಬೇಕಾಗಿಲ್ಲ, ನೀವು ಹಾಡೋದು ಬೇಕಾಗಿಲ್ಲ, ಗೌರವ ಕೊಡಿ. ಗೌರವಿಸ್ತೀವಿ 100%. ಯಾರು ಗೌರವಿಸಲ್ಲ ಅಂತಲ್ಲ. ಅರೆ, ನಿಮ್ಮ ಧರ್ಮ ಹೇಳುತ್ತೆ ಇವಾಗ ಇಷ್ಟೊಂದು ನೀವು ಮರಗಳನ್ನ, ಗಿಡಗಳನ್ನ, ನೀವು ಬೆಟ್ಟಗಳನ್ನ, ನದಿಗಳನ್ನ, ಭೂಮಿಯನ್ನ ತಾಯಿ ಅಂತ ತಿಳ್ಕೊಳ್ತೀರಾ, ಪ್ರಾಣಿಯನ್ನ ತಾಯಿ ಅಂತ ತಿಳ್ಕೊಳ್ತೀರಾ. ಮತ್ತೊಂದು ಅಷ್ಟೇ ಅಲ್ಲ, ಭಾಷೆಗೂ ತಾಯಿಯ ರೂಪ ಕೊಟ್ಟಿದ್ದೀರಾ. ನಾವು ಯಾವತ್ತಾದ್ರು ಅಭ್ಯಂತರ ಮಾಡಿದ್ವಿ? ಯಾಕ್ರಿ ಹಿಂಗೆ ಹೇಳಿದ್ರಿ? ನಾವು ಅದನ್ನ ಒಪ್ಪಲ್ಲ ಯಾವತ್ತಾದ್ರು ಹೇಳಿದೀವ? ನಿಮಗೆ ಪ್ರಿಯವಾದದ್ದು, ನನ್ನ ಭಕ್ತಿ ನನಗೆ ಪ್ರಿಯವಾದದ್ದು. ಕೇವಲ ನಾನು ಈ ದೇಶದಲ್ಲಿ ಒಬ್ಬ ಮುಸಲ್ಮಾನನಾಗಿದ್ದೀನಿ ಅಂತ ನೀವು ನನ್ನ ಮೇಲೆ ಬಲವಂತವಾಗಿ ಯಾವುದನ್ನು ಹೇರಕ್ಕೆ ಬರಬೇಡಿ. ನೀನು ಮಾಡಲೇಬೇಕು ಕಡ್ಡಾಯವಾಗಿ ಅಂದರೆ ನಾನು ಜುಡಿಷಿಯಲ್ ರಿವ್ಯೂಗೆ ಹಾಕ್ತೀನಿ ಸುಪ್ರೀಂ ಕೋರ್ಟಲ್ಲಿ. ಮೊದಲು 6-8 ಕೇಸಸಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಇದೇ ಹಾಡನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ, ಅದನ್ನೇ ನಾನು ಪೇಸ್ಟ್ ಮಾಡಿ ಇವಾಗ ಅದು ಜುಡಿಷಿಯಲ್ ರಿವ್ಯೂಲಿ ಫೇಲ್ ಆಯಿತು ಅಂದರೆ ದಟ್ ವಿಲ್ ನಾಟ್ ಬಿಕಮ್ ಅನ್ ಆರ್ಡರ್. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗೆ ಹೋಗ್ತಿರ್ಬೇಕು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಕಿರ್ಬೋದು ವೆಬ್ಸೈಟ್ ಅಲ್ಲಿ. ಗೊತ್ತಿಲ್ಲ, ರಾಷ್ಟ್ರಗೀತೆ ಆಡೋದಕ್ಕೆ ಏನೋ ಅಬ್ಜೆಕ್ಷನ್ ಏನು ಇಲ್ವಲ್ಲ. ಏನು ಇಲ್ವಲ್ಲ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಅಲ್ಲಾಹವನ್ನು ಹೊರತುಪಡಿಸಿ ಬೇರೆಯವರು ಯಾರೋ ಭಾರತದ ಭಾಗ್ಯದ ವಿಧಾತರಿದ್ದಾರೆ ಅನ್ನುವುದನ್ನು ಹಾಡೋದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಇಟ್ ಇಸ್ ನಾಟ್ ಅಲ್ಲ ಸರ್. ಭಾರತ ಭಾಗ್ಯ ವಿಧಾತ, ಭಾರತದ ಹಣೆ ಬರಹವನ್ನು ಬರೆಯುವಂತ ಇನ್ನೊಬ್ಬ ಇದ್ದಾನೆ. ಇಸ್ ಇಟ್ ನಾಟ್ ಶಿರ್ಕ್? ನೋ ನೋ ನೋ, ಗೊತ್ತಿಲ್ಲ ಕೇಳ್ತಾ ಇದ್ದೀನಿ. ನೋ ನೋ, ಐ ಆಮ್ ಟಾಕಿಂಗ್ ಅಬೌಟ್ ರೂಲಿಂಗ್ ಡಿಸ್ಪೆನ್ಸೇಷನ್ ಅಟ್ ದಟ್ ಟೈಮ್. ಆವಾಗ ರೂಲಿಂಗ್ ಡಿಸ್ಪೆನ್ಸೇಷನ್ ಏನಿತ್ತು ಅದಕ್ಕೋಸ್ಕರ ಹಾಡನ್ನು ಬರೆಯಲಾಗಿತ್ತು. ಆವಾಗ ರೂಲ್ಸ್ ಯಾರು ಮಾಡ್ತಿದ್ರು? ಯಾರೋ ಒಬ್ಬ ವ್ಯಕ್ತಿಯನ್ನ ಭಾರತದ ಭಾಗ್ಯ ವಿಧಾತ ಅನ್ನೋದಕ್ಕೆ ನೀವು ಒಪ್ಕೊಳ್ತೀರಾ? ಸ್ಪೆಸಿಫಿಕ್ ಆಗಿ ಒಬ್ಬ ಮನುಷ್ಯ ಇವನು ಇದು ರೂಲಿಂಗ್ ಡಿಸ್ಪೆನ್ಸೇಷನ್? ಐ ಡೋಂಟ್ ನೋ. ಆ ಕಾಲದಲ್ಲಿ ಒಂದು ರೂಲಿಂಗ್ ಡಿಸ್ಪೆನ್ಸೇಷನ್ಗೆ ಒಂದು ಗೌರವ ಕೊಟ್ಟದ್ದನ್ನ ಇವತ್ತಿಗೂ ಮಾಡ್ತಾ ಬರ್ತಿದೀವಿ. ಒಂದು ದೇಶದ ಭಾಗ್ಯ ವಿಧಾತನಾಗಿ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಕಸ್ಮಾತ್ ಆತರ ಇದ್ರೆ ನೀವು ನನಗೆ ಉತ್ತರ ಕೊಡಿ. ನಿಮಗೆ ಒಪ್ಪಿಗೆನಾ ಇದು ಬ್ರಿಟಿಷ್ ಭಾಗ್ಯ ವಿಧಾತ ಅಂತ ಹೇಳಿದ್ರೆ? ಬ್ರಿಟಿಷ್ ಆಡ್ತಿದ್ದೀರಾ? ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷರನ್ನು ಭಾಗ್ಯ ವಿಧಾತರು ಅಂತ ಹೇಳಿ ಬರ್ದಿದ್ದು ಅಂತೀರ? ಮತ್ತಾರು ನೀವೇ ಹೇಳಿ ನನಗೆ. ದೇವ್ರಿ, ನನಗೆ ದೇವ್ರು ಅನ್ನಿಸ್ತೇನೆ ಅನಿಸ್ತಾರ. ಹೌದು, ನಾನು ಅದನ್ನು ಭಾಗ್ಯ ವಿಧಾತನಾಗಿ ನಾನು ಅದನ್ನ ಅಲ್ಲಾ ದೇವ್ರು ಅಂತ ತಿಳ್ಕೊಂಡು ಇಷ್ಟು ವರ್ಷ ಹಾಡಿದ್ದೀನಿ, ಮುಂದಕ್ಕೂ ಹಾಡ್ತೀನಿ, ನನಗೇನು ಅಭ್ಯಂತರ ಇಲ್ಲ. ಅಲ್ಲ ಅಲ್ಲ, ಆದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ಗೋ ಇಲ್ಲ ಯಾರಾದ್ರೂ ಒಂದು ಬ್ರಿಟಿಷ್ ರಾಜನಿಗೋ ಬರ್ದಿದ್ರೆ ನಮಗೂ ಅಭ್ಯಂತರ ಇರ್ತಾ ಇತ್ತು, ನಾವು ಹಾಡ್ತಿರ್ಲಿಲ್ಲ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನೋಡಿ ಅಜಿತ್, ಇದು ಜಿನ್ನಾ ಹೇಳಿದ್ದು, ನೆಹರು ಹೇಳಿದ್ದು, ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಬಿಜೆಪಿ, ಅದೆಲ್ಲ ನನಗೆ ಬೇಡ. ಧರ್ಮದ ವಿಷಯ ಬಂದಾಗ ಕಾಂಪ್ರಮೈಸ್ ಇಲ್ಲ. 100 ಸಲ ಹೇಳಿದ್ದೀನಿ, 1000 ಸಲ ಹೇಳ್ತೀನಿ. ನಮ್ಮ ಪ್ರಾಣ ಹೋಗ್ಬಿಡುತ್ತೆ, ಕೋವಿಡ್ ಕಡ್ಡಾಯ, ನೀವು ತಗೊಳ್ಳೇಬೇಕು ವ್ಯಾಕ್ಸಿನ್. ಇಲ್ಲ ನಾವು ತಗೊಳ್ಳಲ್ಲ, ಅದರಲ್ಲಿ ಹಂದಿ ಕೊಬ್ಬು ಹಾಕಿರ್ಬೋದು ಅಂತ ಒಂದು ಡೌಟ್ ಇತ್ತು. ನಾವು ಸತ್ರು ಪರವಾಗಿಲ್ಲ, ನಾವು ವ್ಯಾಕ್ಸಿನ್ ತಗೊಳ್ಳಲ್ಲ. ನಾವು ಆ ಥರ ಮನುಷ್ಯರು. ಧರ್ಮ ಅಂದಮೇಲೆ ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್. ಒದಿತೀವಿ ಅಂತ ದಾರಿಗೆ ಬರ್ತಾರೆ ಇವ್ರುಗಳೆಲ್ಲ, ಹೇಳ್ತೀನಿ ಕೇಳಿ, ಇಲ್ದ್ರೆ ಇವ್ರು ದಾರಿಗೆ ಬರಲ್ಲ. ಅದಕ್ಕೋಸ್ಕರನೇ ಆರ್ಟಿಕಲ್ 25 ನಾವು ನಂಬ್ಕೊಂಡು ಈ ದೇಶದಲ್ಲಿ ಗೌರವಾನ್ವಿತ ನಾಗರಿಕರು ನಾವು, ನೀವು ನಾಗರಿಕರು ಅಷ್ಟೇ. ನೀವು ಹಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ನಾವು ನಿಮ್ಮ ಜೊತೆ ಕೈ ಕಟ್ಕೊಂಡು ನಿಂತ್ಕೋತೀವಿ.
ಇವಾಗ ನಿಮ್ಮ ಇದರಲ್ಲಿ ಗಣೇಶ ಹಬ್ಬ ಮಾಡ್ತೀರಾ, ನಾನು ಬಂದಿದ್ದೀನಿ, ನಿಮ್ಮ ಪೂಜೆಯಲ್ಲಿ ನಾನು ಇದ್ದೀನಿ, ಯಾವತ್ತಿಗೂ ನನಗೆ ಅಭ್ಯಂತರ ಇರಲಿಲ್ಲ. ಟ್ರಿಪಲ್ ತಲಾಕನ್ನ ಕ್ರಿಮಿನಲೈಸ್ ಮಾಡಿದಾಗ ಬೀದಿಗಿಳಿದು ಒಂದಷ್ಟು ಪ್ರತಿಭಟನೆ ನಡೆದವು. ಇದು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇದೆ ಅಂತ ನಿಮ್ದು ಅದೇ ಒಪಿನಿಯನ್? ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಹೌದು, 100% ಇತ್ತು. ಹೌದು, ನಮ್ಮ ಧಾರ್ಮಿಕ ಹಕ್ಕುಗಳು ಏನಿದೆಯೋ, ಯಾವ್ದು ಹಕ್ಕು? ಟ್ರಿಪಲ್ ತಲಾಕ್ ಕೊಡುವಂತ ಧಾರ್ಮಿಕ ಹಕ್ಕು. ನೋಡಿ, ನಮ್ಮ ಧರ್ಮದಲ್ಲಿ ಏನಿದೆಯೋ, ಯಾವ ತರ ನಾವು ಪಾಲನೆ ಮಾಡಬೇಕು, ನಮಗೆ ಪ್ರೀಚ್, ಪ್ರಾಕ್ಟೀಸ್, ಪ್ರೊಫೆಸ್ ಯುವರ್ ರಿಲಿಜನ್ ಅಂತ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಇವತ್ತಿನ ಹ್ಯೂಮನ್ ವ್ಯಾಲ್ಯೂಸ್ಗೆ ಹಿಂದಿನ ಪದ್ಧತಿಗಳು ಅಡ್ಡ ಬರ್ತಾ ಇದಾವೆ, ಹ್ಯೂಮನ್ ವ್ಯಾಲ್ಯೂಸ್ಗೆ ವಿರುದ್ಧ ಇದಾವೆ ಅಂದ್ರೂ ಕೂಡ ನಾವು ಯಾವುದನ್ನ ಪಾಲನೆ ಮಾಡ್ಕೊಂಡು ಬರ್ತೀವಿ ಅದನ್ನೇ ಪಾಲನೆ ಮಾಡ್ತೀವಿ. ಯುವರ್ ಮೆಂಟಾಲಿಟಿ ವಾಟ್ ದಟ್ ಹ್ಯೂಮನ್ ವ್ಯಾಲ್ಯೂಸ್ ಇವತ್ತು ಚೇಂಜ್ ಆಗುತ್ತೆ, ಆ ಕಾಲದಲ್ಲಿ ಬರ್ದಿದ್ದು ಗ್ರಂಥ ಅಂತ. ಆದರೆ ನನ್ನ ಒಪ್ಪಿಗೆ, ನನ್ನ ಭಾವನೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, ಇನ್ನೊಂದು 1000 ವರ್ಷ ಹೋದ್ರೂ ಕೂಡ ಪವಿತ್ರ ಕುರಾನಿನಲ್ಲಿ ಒಂದು ಡಾಟ್ ಕೂಡ ನೀವು ಚೇಂಜ್ ಮಾಡುವ ಅವಕಾಶ ಯಾರಿಗೂ ಇಲ್ಲ. ಈ ಪ್ರಪಂಚ ಇನ್ನೊಂದು 10,000 ವರ್ಷ ಆದರೂ ಕೂಡ ಪವಿತ್ರ ಕುರಾನ್ ಏನಿತ್ತು ಇವತ್ತಿಗೂ ಅದೇ, ನಾಳೆಗೂ ಅದೇ, ಅದನ್ನೇ ನಂಬ್ಕೊಂಡು ನಾವು ಆರಾಮಾಗಿ ನಾವು ಜೀವನ ಮಾಡ್ಕೋತೀವಿ. ನಮ್ಮ ಭಕ್ತಿಯನ್ನು ಟೆಸ್ಟ್ ಮಾಡೋ ಪ್ರಯತ್ನ ನೀವು ಮಾಡಬೇಡಿ. ನಿಮ್ಮ ಭಕ್ತಿ ಗಡ್ಡ ನಾವು ಯಾವತ್ತಿಗೂ ಬಂದಿಲ್ಲ. ದೇಶದ ಒಂದು ಪ್ರೇಮವನ್ನು ನಾನು ಸರ್ಟಿಫೈ ನಿಮಗೆ ಮಾಡಲೇಬೇಕು ಅಂತ ಏನೂ ಇಲ್ಲ. ಇವತ್ತೇನೋ ಕೂತ್ಕೊಂಡು ನೀವು ಮಾಡಿದ್ದೀರಾ, ಅದು ಯಾಕೆ ಮಾಡಿದ್ದೀರಾ ಅಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? ಅದರಲ್ಲಿ ಒಂದೇ ಮಾತರಂ ಅಂತಾರೆ. ಈ ಭೂಮಿಯನ್ನ ತಾಯಿ ಅಂತ ತಿಳ್ಕೊಂಡು ನೀವು ಇದ್ರ ಮುಂದೆ ಬಗ್ಬೇಕು ಅಂತ ಹೇಳ್ಬಿಟ್ರೆ, ನಾನು ನಮನ ಮಾಡ್ಬೇಕಂದ್ರೆ ನಾನು ಸಿದ್ಧವಿಲ್ಲ. ನನ್ನ ಸ್ವಂತ ತಾಯಿ ಮುಂದೆ ನಾನು ಬಗ್ವಾಗಿಲ್ಲ. ನನ್ನ ಸ್ವಂತ ತಾಯಿ ಮುಂದೆ ನಾನು ಬಗ್ಗುವ ಹಾಗಿಲ್ಲ. ಇದೇ ಧರ್ಮ. ಜನ್ಮಕ್ಕೆ ಹೋಗೋ ನಿಮಿಷ. ಈಗ ಈ ಬಾಲಕಿಯರಿಗೆ 18 ವರ್ಷ ಮದುವೆ ವಯಸ್ಸು, ಬಾಲಕರಿಗೆ 21 ಮದುವೆ ವಯಸ್ಸು. ಅದನ್ನು ಇಸ್ಲಾಂ ಒಪ್ಪೋದಿಲ್ಲ, ಕುರಾನ್ ಒಪ್ಪೋದಿಲ್ಲ. ನೀವು ಒಪ್ಪೋದಿಲ್ಲ ಅಂತ ಹೇಳಿಲ್ವಲ್ಲ? ಕಡ್ಡಾಯವಾಗಿ ನೀನು 8ನೇ ವರ್ಷಕ್ಕೆ ಮದುವೆ ಮಾಡಬೇಕು ಅಂತಿಲ್ವಲ್ಲ? ಅಲ್ರಿ, ನಾನು 42 ವರ್ಷ 18ರ ಒಳಗೆ ಮದುವೆ ಮಾಡಿದರೆ ಬಾಲಕಿಯನ್ನ ಅದು ಶಿಕ್ಷಾರ್ಹ ಅಪರಾಧ. ಇಸ್ಲಾಂ ಒಪ್ಪುತ್ತಾ ಇದಕ್ಕೆ? ಶಿಕ್ಷಾರ್ಹ ಅಪರಾಧ ಅದು. 18 ವರ್ಷದ ಒಳಗೆ ಒಂದು ಹುಡುಗಿನ ಮದುವೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಹೌದು, ಇಸ್ಲಾಂ ಒಪ್ಪುತ್ತಾ? ಒಪ್ಪುತ್ತೆ ಅಂತ ಏನಿಲ್ವಲ್ಲ. ಇವಾಗ ಇಲ್ಲಿನ ರೂಲ್ 18 ವರ್ಷಕ್ಕೆ ನಿಮ್ಮ ಧರ್ಮಕ್ಕೆ ಇದು ಓಕೆ ಅಂತ ಕೇಳ್ತಾ ಇದ್ದೀನಿ. ನಾನು ಕೇಳ್ತಿರೋದು ಧರ್ಮ ಗ್ರಂಥಕ್ಕೆ ಇದು ಗುಜರಾತ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ, ಮದ್ರಾಸ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ, ಜಮ್ಮು ಅಂಡ್ ಕಾಶ್ಮೀರ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ. 16 ಇಯರ್ಸ್ ಹುಡುಗಿ ಮದುವೆ ಮಾಡಿದಾಗ ಮುಸ್ಲಿಂ ಪರ್ಸನಲ್ ಲಾ ಮುಖಾಂತರ ಇವ್ರು ಮಾಡ್ಬೋದು ಅಂತ ಅವಕಾಶನೂ ಕೊಟ್ಟಿದ್ದೀರಾ. ಎಕ್ಸಾಕ್ಟ್. ಆದ್ರೆ ಏನ್ ಹೇಳ್ತಾ ಇದ್ದೀನಿ, 16 ವರ್ಷಕ್ಕೆ ಕಡ್ಡಾಯವಾಗಿ ಈ ದೇಶದ ಕಾನೂನುಗಳು ನಿಮಗೆ ಏನು ಬೇಕೋ ನೀವು ಅದನ್ನು ಮಾಡ್ಕೊಳ್ಳಿ. ನಮಗೆ ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ದೇಶದ ಬಗ್ಗೆ ನಿಷ್ಠೆ ವ್ಯಕ್ತಪಡಿಸೋದು ಅಂದ್ರೆ ಅದು. ನನ್ನ ಧರ್ಮ ಮತ್ತು ನನ್ನ ಸಂವಿಧಾನದ ಮಧ್ಯದಲ್ಲಿ ಸಂಘರ್ಷ ಬಂದರೆ 2ನೇ ಸೆಕೆಂಡ್ ಕೂಡ ಯೋಚನೆ ಮಾಡದೆ ಸಂವಿಧಾನ ನನ್ನ ಆಯ್ಕೆ ಅಂತ ಹೇಳುವಂಥದ್ದು ಈ ದೇಶಕ್ಕೆ ವ್ಯಕ್ತಪಡಿಸುವಂಥ ನಿಷ್ಠೆ. ಅನಿಷ್ಠೆ ಅದು. ತಿಕ್ಕಾಟ ಬಂದರೆ ನನಗೆ ನನ್ನ ಸಂವಿಧಾನ ಮುಖ್ಯ ಅಂತ ಹೇಳುವಂಥದ್ದು ಈ ದೇಶಕ್ಕೆ ವ್ಯಕ್ತಪಡಿಸುವ ನಿಷ್ಠೆ. ಟ್ರಿಪಲ್ ತಲಾಖನ್ನ ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ಕ್ರಿಮಿನಲೈಸ್ ಮಾಡಿದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತೀರಿ ನೀವು. ಹೌದು ಹೌದು ಹೌದು. ಅಂದರೆ ಯಾವುದೋ ಹೆಣ್ಣನ್ನ ತಲಾಕ್ ಅಂತೇಳಿ ಬೀದಿಲಿ ಬಿಡುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯ ಆಯಿತು. ದರ್ಗಾದ ಮಜಾರ್ ಮುಂದೆ ನಮಿಸೋದಕ್ಕೆ ತಲೆ ಬಗ್ಸೋದಕ್ಕೆ ಸಮಸ್ಯೆ ಇಲ್ಲ, ಬಟ್ ಭಾರತ ಮಾತೆಯ ಮುಂದೆ ತಲೆ ಬಗ್ಸೋದಕ್ಕೆ ನನಗೆ ಸಮಸ್ಯೆ ಇಲ್ಲ ಅಂತಂದ್ರೆ ಇದನ್ನ ಅಲ್ಲ ಒಂದು ನಿಮಿಷ ನಡೀತಾ ಇದೆಯೋ ಇಲ್ರಿ ನಡೀತಾ ಇದೆ. ಯಾರಿಲ್ಲ, ಭಾರತ ಮಾತೆಯ ಮುಂದೆ ತಲೆ ತಗ್ಗಿಸಲಾರೆವು, ಆದ್ರೆ ದರ್ಗಾದ ಮಜಾರ್ ಮುಂದೆ ತಲೆ ತಗ್ಗಿಸ್ತೀವಿ, ಅಲ್ಲಿ ಬೇಡ್ಕೊಳ್ತೀವಿ, ಮನ್ನತ್ ಮಾಂಗ್ತೀವಿ, ಚಾದರ್ ಉಡಿಸ್ತೀವಿ ಅನ್ನುವಂಥದ್ದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಂತಂದ್ರೆ ಇದನ್ನ ಅಲ್ಲ ನೀವು ಒಪ್ಕೊಳ್ತೀರಿ ಬಿಡ್ತೀರಿ. ನಡೀತಾ ಇರೋದನ್ನ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ದರ್ಗಾಕ್ಕೆ ಹೋಗಿ ಮಜಾರ್ ಮುಂದೆ ತಲೆ ಬಗ್ಗಿಸಿ ಬಂದವನು ಹೊರಗೆ ಬಂದ ಮೇಲೆ ಒಂದೇ ಮಾತ್ರ ಮಾಡಿ ಅನ್ನಿ ಆಡ್ತಾನ ಅವನು. ಭಾರತ ಮಾತೆಯ ಮುಂದೆ ತಲೆ ತಗ್ಗಿಸಲಾರೆವು, ಅಲ್ಲಿ ಯಾರದ್ದೋ ಇದೆ ಎನ್ನಲಾದ ಸಮಾಧಿಯ ಮುಂದೆ ನಾನು ತಲೆ ತಗ್ಗಿಸ್ತೀನಿ, ಆ ಸಮಾಧಿಯ ಮುಂದೆ ಬೇಡಿಕೊಳ್ತೀನಿ, ಅದನ್ನು ಕೊಡು ಇದನ್ನು ಕೊಡು ಅಂತೀನಿ, ನಿನ್ನಿಂದಾಗಿ ನನ್ನ ಸುಖ, ನಿನ್ನಿಂದಾಗಿ ನನ್ನ ಒಂದ್ ನಿಮಿಷ. ಸಮಾಧಿಯಿಂದ ಕೇಳಲ್ಲ, ಸಮಾಧಿ ಮುಂದೆ ದೇವರಲ್ಲಿ ಕೇಳ್ಕೊಳ್ಳೋದು. ಅಬ್ದುಲ್ ರಜಾಕ್, ಈ ಯಾರ್ದಾರು ಕಿವಿಲ್ ಹೂ ಇಡ್ರಿ, ಹನುಮಕ್ಕನವ್ರ ಕಿವಿಲಲ್ಲ. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ?